ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಶುಭೋದಯ ಎಲ್ಲರಿಗೂ. ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿದೆ, ಬಟ್ ಅದು ಸ್ಟಾರ್ಟ್ ಆಗಿಲ್ಲ ಅನ್ನೋ ಫೀಲ್ ಕೊಡ್ತಾ ಇದೆ. ಯಾಕಂದರೆ ಇಂಟೆನ್ಸ್ ಆಗಿ ಸಾಕ್ತಾ ಇಲ್ಲ ವರ್ಲ್ಡ್ ಕಪ್ಪು. ಆ ಒಂದು ಕಿಚ್ಚಿಲ್ಲ, ಆ ಒಂದು ವೈಬ್ ಇಲ್ಲ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿದೆ ಅಂತ. ಸೊ ಇವತ್ತಿಂದ ಟೀಮ್ ಇಂಡಿಯಾದು ಮೊದಲನೇ ಮ್ಯಾಚ್ ಸ್ಟಾರ್ಟು. ಇಂಡಿಯಾ ಇಸ್ ಟೇಕಿಂಗ್ ಆನ್ ಐರ್ಲ್ಯಾಂಡ್. ಇವತ್ತು ಇದು ಒನ್ ಸೈಡೆಡ್ ಮ್ಯಾಚ್ ಆಗ್ಬೋದು ಅಂತ ನಮ್ಮ ಹುಡುಗರಿಗೆ ಮುಂಚೆನೇ ಗೊತ್ತು. ಯಾಕಂತಂದರೆ ಐರ್ಲ್ಯಾಂಡ್ ಏನು ಅಂಥ ಟಫ್ ಕಾಂಪಿಟೇಟಿವ್ ಸೈಡ್ ಏನಲ್ಲ, ನಮಗೆ ಒಂಥರ ಕೊಲ್ಟೆ ಸೈಡ್ ಅಂತ ಹೇಳಬೇಕು. ಬಟ್ ನಾನು ಕೊಲ್ಟೆ ಸೈಡ್ ಅಂತ ಹೇಳಿದೆ ಅನ್ನೋ ಮಾತ್ರಕ್ಕೆ ಅವ್ರ ಹತ್ರ ಎಬಿಲಿಟಿ ಇಲ್ಲ ಗೆಲ್ಲೋದಕ್ಕೆ ಅಂತ ಅಲ್ಲ. ಬಟ್ ಆಡಿರೋವಂಥ 7 T20 ಮ್ಯಾಚನ್ನು ಕೂಡ ಗೆದ್ದಿರೋದು ನಮ್ಮ ಟೀಮ್ ಇಂಡಿಯನ್. ಅಂದರೆ ಹೆಡ್ ಟು ಹೆಡ್ ಆದಾಗ ಒಂದು ಮ್ಯಾಚ್ನೂ ಕೂಡ ಇವ್ರು ಗೆದ್ದಿಲ್ಲ, ಕ್ಲೋಸಿಗೆ ಬಂದಿದ್ದಾರೆ. ಐರ್ಲ್ಯಾಂಡಲ್ಲಿ ಆದಂಥ ಒಂದೆರಡು ಮ್ಯಾಚಲ್ಲಿ ಕ್ಲೋಸಿಗೆ ಬಂದಿದೆ. ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿಲಿ ಹೋಗಿದ್ರು, ಆ ಒಂದೆರಡು ಮ್ಯಾಚಲ್ಲಿ ಕ್ಲೋಸಿಗೆ ಬಂದರು. ಐರ್ಲ್ಯಾಂಡನ್ನು ಗೆದ್ದೇ ಬಿಟ್ಟಿದ್ರು ಅಂತ ಆ ಒಂದು ಫೀಲ್ ಕೊಟ್ಟಿರೋ, ಒಂದು ವೈಬ್ ಕೊಟ್ಟಿದ್ರು. ಬಟ್ ಇಲ್ಲೇನೋ ನನಗೆ ಅನ್ನಿಸ್ತಾ ಇಲ್ಲ, ಈ ಒಂದು ಅನ್ಇವನ್ ಬೌನ್ಸ್ ಇರುವಂಥ ವಿಕೆಟಲ್ಲಿ, ಈ ಒಂದು ಅನ್ಸರ್ಟೈನ್ ವಿಕೆಟಲ್ಲಿ ಎಲ್ಲ ಆಗ್ತಿರೋದು ಮ್ಯಾಚು. ಅದೇ ಆಯ್ತಲ್ಲ ಗುರು, ಲಾಸ್ಟ್ ಮ್ಯಾಚು ಸೌತ್ ಆಫ್ರಿಕಾ ವರ್ಸಸ್ ಶ್ರೀಲಂಕಾ ಮ್ಯಾಚ್ ಆಯ್ತಲ್ಲ, 77ಕ್ಕೆ ಆಲ್ ಔಟ್ ಆಗಿದ್ರಲ್ಲ. ನಸು ಕೌಂಟಿ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಆಗ್ತಾ ಇದೆ ಮ್ಯಾಚು, USA ನ್ಯೂಯಾರ್ಕಲ್ಲಿ. ಸೊ ಅದು ನನಗೇನೋ ಕಾನ್ಫಿಡೆನ್ಸ್ ಇಲ್ಲ. ಇನ್ ಕೇಸ್ ಏನಾದರೂ ಐರ್ಲ್ಯಾಂಡ್ ಅವರು ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ಬಿಡ್ತು ಅಂತಂದರೆ ಮ್ಯಾಚ್ ಅಧ್ವಾನ ಆಗೋಗ್ಬಿಡುತ್ತೆ, ಮ್ಯಾಚ್ ನೋಡೋ ಥರನೇ ಇರೋದಿಲ್ಲ ಅಂತ ನನಗೆ ಯಾಕೋ ಪರ್ಸನಲಿ ಅನ್ನಿಸಿದೆ. ಅದೇನಾದ್ರು ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡ್ತು ಅಂದರೆ ಪ್ರಾಬಬ್ಲಿ ನೋಡೋ ಥರ ಇರುತ್ತೆ ಮ್ಯಾಚ್, ಒಂದು ರೇಂಜಿಗೆ ನೋಡೋ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಲೋ ಸ್ಕೋರಿಂಗ್ ಮ್ಯಾಚ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದೇ ಐರ್ಲ್ಯಾಂಡರ್ ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ, ಇನ್ನು ಒಳಗಡೆನೇ ಕಟ್ ಆಗ್ತಾರೆ. 77ಕ್ಕೆ ಆಲ್ ಔಟ್ ಆಗೋದು ಇದೇನೋ ಇನ್ನೊಂದ್ಸಲ ರಿಪೀಟ್ ಆಯಿತು ಅಂದರೆ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಸಿಕ್ಕಾಪಟ್ಟೆ ಸ್ಲಗಿಶ್ ಆಗಿ ಕಾಣಿಸ್ತಿದೆ ಈ ಒಂದು ವಿಕೆಟ್. ಪರ್ಟಿಕ್ಯುಲರ್ಲಿ ಬೇರೆ ಸ್ಟೇಡಿಯಮ್ಗೆಲ್ಲ ಕಂಪೇರ್ ಮಾಡ್ತಾರೆ, ಈ ವಿಕೆಟು ಇನ್ನೂ ಸ್ಲಗಿಶ್ ಆಗಿ ಕಾಣಿಸ್ತಾ ಇದೆ. ಬಾಲ್ ಹೊಡೆದ್ರೆ ಹೋಗ್ತಾನೆ ಇಲ್ಲ. ಅದೇ ಇಂಡಿಯಾ ಆಡಿದ್ರಲ್ಲ ವಾರ್ಮ್ ಅಪ್ ಮ್ಯಾಚು, ಅದೇ ಸ್ಟೇಡಿಯಮಲ್ಲೇ ಮ್ಯಾಚ್ ಆಗ್ತಾ ಇದೆ. ಸೊ ಕಾಂಪಿಟೇಷನ್ ನನಗೇನೋ ಅನ್ನಿಸ್ತಾ ಇಲ್ಲ, ಕೊಡ್ತಾರೆ ಐರ್ಲ್ಯಾಂಡ್ ಅವರು ಅಂತ, ಆರಾಮಾಗಿ ಇಂಡಿಯಾ ಶಿಸ್ತಾಗಿ ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ. ಹೌದು, ಅವ್ರ ಹತ್ರ ಎಬಿಲಿಟಿ ಇದೆ, ತಾಕತ್ತಿದೆ. ಆ ತಾಕತ್ತನ್ನ ಪ್ರೂವ್ ಮಾಡಿಕೊಂಡು ಒಂದು ಟಕ್ಕರ್ ಕೊಟ್ಟು, ಟಕ್ಕರು ಎಲ್ಲರೂ ಇದ್ದಾರೆ, ಒಂದು ಟಕ್ಕರ್ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಪಾಲ್ ಸ್ಟರ್ಲಿಂಗು, ಬಿಲ್ಬರ್ನಿ, ಟೆಕ್ಟಾರ್, ಡಾಕ್ಟರ್ ಕ್ಯಾಂಪರ್ ಎಲ್ಲ ಇದ್ದಾರೆ. ಸ್ವಲ್ಪ ನೋನ್ ನೇಮ್ಸ್ಗಳೇನೆ, ಸ್ವಲ್ಪ ಫೆಮಿಲಿಯರ್ ನೇಮ್ಸ್ಗಳೇನೆ. ಇಂಡಿಯಾ ಮೇಲೆ ಸ್ವಲ್ಪ ಮ್ಯಾಚ್ಗಳನ್ನ ಆಡಿದ್ದಾರೆ ಇವ್ರನ್ನೂ ಕೂಡ. ಸೊ ಅದರಿಂದ ಏನಾರು ಒಂದು ಇಂಪ್ಯಾಕ್ಟ್ ಮಾಡ್ಬೋದು, ಏನಾರು ಒಂದು ಟಫ್ ಫೈಟ್ನ ಕೊಡ್ಬೋದು, ಒಟ್ಟಲ್ಲಿ ಫೈಟ್ ಕೊಡ್ಬೋದು ಅಂತ. ಟಫ್ ಫೈಟ್ ಎಕ್ಸ್ಪೆಕ್ಟ್ ಮಾಡಿದ್ರೆ ನಾನು ಫೈಟ್ನ ಕೊಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಮ್ಯಾಚ್ನ ನೋಡೋ ಥರ ಇದ್ದರೆ ಸಾಕು. ಅದೇ ಏನಾದ್ರು ಶ್ರೀಲಂಕಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ಏನಾದ್ರು ಅಧ್ವಾನ ಆಗೋಗ್ಬಿಡ್ತು ಅಂತ ಅಂದರೆ ಏನು ವರ್ಲ್ಡ್ ಕಪ್ ಗುರು ಇದು? ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿಲ್ವ ಅನ್ನೋ ವೈಬ್ ಮತ್ತೆ ಕೊಡುತ್ತೆ. ಅದೇ ಏನಾದ್ರು ಫಸ್ಟ್ ಮ್ಯಾಚ್ ಏನಾದ್ರು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಇಟ್ಟಿತ್ತು ಅಂತಂದರೆ ಇನ್ನೊಂದು ಸ್ವಲ್ಪ ಕಿಕ್ ಸ್ಟಾರ್ಟ್ ಚೆನ್ನಾಗಿರೋದೇನೋ. ಬಟ್ ಫಸ್ಟ್ ಮ್ಯಾಚ್ನೇ ಇಂಡಿಯಾ ವರ್ಸಸ್ ಐರ್ಲ್ಯಾಂಡ್ ಅಂದರೆ ಇಂಡಿಯಾ ಮ್ಯಾಚು ಇಂಡಿಯಾದು ಐರ್ಲ್ಯಾಂಡ್ ಮೇಲೆ ಇಟ್ಬಿಟ್ಟಿದ್ದಾರೆ, ಪುಣೆಗೆ USA ಮೇಲೆ ಇಟ್ಟಿಲ್ಲ ಸದ್ಯಕ್ಕೆ. ಐರ್ಲ್ಯಾಂಡ್ ಅಟ್ಲಿ ಸ್ವಲ್ಪ ಕಾಂಪಿಟೇಷನ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. USA ನಮ್ಮ ಗ್ರೂಪಲ್ಲೇ ಇದ್ದಾರೆ, ಕೆನಡಾ ಮೇಲೆ ಸಖತ್ತಾಗಿ ಆಡ್ಬಿಟ್ಟು ಗೆದ್ದಿದ್ದಾರೆ. ಬಟ್ ಬೇರೆ ಕಂಟ್ರಿಗಳ ಮೇಲೆ ಯಾವ ಥರ ಆಡ್ತಾರೆ ಅಂತ ಕಾದು ನೋಡಬೇಕು. USA ಒಂದು ಸ್ವಲ್ಪ ಹೈ ಸ್ಕೋರಿಂಗ್ ಗೇಮ್ನ ಆಡಿರೋದು ಗುರು. ಆಡಿರೋ ಇಷ್ಟು ಮ್ಯಾಚ್ಗಳಲ್ಲಿ USA ಚೆನ್ನಾಗಿ ಆಡಿರೋದು. ಯಾಕೆಂದರೆ ಅವರ ಹೋಮಲ್ಲೇ ಎಲ್ಲ ಆಡಿದ್ದವರು USA ಅವರು, ಅದಕ್ಕೋಸ್ಕರ ಅವ್ರಿಗೆ ಫೆಮಿಲಿಯರ್ ಇತ್ತು ಅಂತ ಕಾಣ್ತದೆ. ಈ ಒಂದು ಕಂಡೀಷನ್ಸ್, ಈ ಒಂದು ಅನ್ಇವನ್ ಬೌನ್ಸು, ಈ ಒಂದು ಅನ್ಸರ್ಟೈನ್ ಪಿಚ್ಚು, ಸ್ಲೋಯಿಶ್ ಆ್ಯಂಡ್ ಸ್ಲಗಿಶ್ ಪಿಚ್ಚು ಹೆಂಗೆ ಹೊಡಿಬೇಕು ಅಂತ ಅವ್ರಿಗೆ ಮಾತ್ರ ಗೊತ್ತಿತ್ತು ಅಂತ ಕಾಣಿಸುತ್ತೆ. ಸೊ ಇಂಡಿಯಾನು ಕೂಡ ಒಂದು ರೇಂಜಿಗೆ ವಾರ್ಮ್ ಅಪ್ ಮ್ಯಾಚಲ್ಲಿ 180+ ಹೊಡೆದ್ಬಿಟ್ಟು ಚೆನ್ನಾಗೇ ಆಡಿದ್ರು. 180 ಹೊಡೆದ್ಬಿಟ್ರೆ ದೊಡ್ಡ ಕತೆ ಇದ್ದಂಗೆ ಇದರಲ್ಲಿ. ಈ ವೆನ್ಯೂಲಿ 180 ಹೊಡೆದ್ಬಿಡ್ತು ಅಂದರೆ ಅದೊಂಥರ 250 300 ಹೊಡೆದ ಲೆಕ್ಕನೇ ಥರ ಕಾಣಿಸ್ತೈತಿ ಒಂದು ಸ್ಲಗಿಶ್ ಪಿಚ್ಚಲ್ಲಿ. ನೋಡೋಣ ಏನಾಗುತ್ತೆ ಅಂತ. ಪ್ರಾಬಬಲ್ ಪ್ರಿಡಿಕ್ಟೆಡ್ ಪ್ಲೇಯಿಂಗ್ 11 ನಮ್ಮ ಟೀಮ್ ಇಂಡಿಯಾದು ಡಿಸ್ಕಸ್ ಮಾಡಿದ್ದೀವಿ ಮುಂಚೆ ಏನಾಗುತ್ತೆ ಅಂತ. ಬಟ್ ಕ್ವೆಶನ್ ಇರೋದು ಇಲ್ಲಿ ಯಾರು ಓಪನ್ ಮಾಡ್ತಾರೆ ಅಂತ. ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಓಪನ್ ಮಾಡ್ತಾರೆ, ಜೈಸ್ವಾಲ್ ರೋಹಿತ್ ಓಪನ್ ಮಾಡ್ತಾರೆ, ಅಥವಾ ವಿರಾಟ್ ಜೈಸ್ವಾಲ್ ಓಪನ್ ಮಾಡ್ತಾರೆ ಅನ್ನೋ ಒಂದು ಕ್ವೆಶನ್ ಇದೆ. ಸೊ ನನಗೆ ಆ ಕ್ವೆಶನ್ಗೆ ಇವತ್ತು ಉತ್ತರ ಸಿಗಬೇಕಾಗಿದೆ. ವಿರಾಟ್ ಕೊಹ್ಲಿ ಓಪನ್ ಮಾಡ್ತಾರೆ ನನ್ನ ಪ್ರಕಾರ ಬೆಟರ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಂಡಿಯಾದು ಬ್ಯಾಟಿಂಗ್ ಡೆಪ್ತ್ ಬಗ್ಗೆ ಕೇಳಂಗೇನಿಲ್ಲ, ಸಿಕ್ಕಾಪಟ್ಟೆ ಸಾಕಾಗಿದೆ ಇಂಡಿಯಾದು ಬ್ಯಾಟಿಂಗ್ ಡೆಪ್ತು. ಇವ್ರಿಗೂ ಇದೆ ಬ್ಯಾಟಿಂಗ್, ಐರ್ಲ್ಯಾಂಡ್ಗೆ ಇಲ್ಲ ಅಂತ ಅಲ್ಲ. ಬಟ್ ಅದೇ ಕಾಂಪಿಟೇಷನ್ ಕೊಡೋದಕ್ಕಾಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಂಡಿಯನ್ ಬೌಲಿಂಗ್ ಅಂತೂ ಸಾಕಾಗಿದೆ. ಇಂಡಿಯನ್ ಸ್ಪಿನ್ನರ್ಸ್ನ ಎದುರಿಸಬೇಕು ಅಂದರೆ, ಕುಲ್ದೀಪ್ ಯಾದವ್ನ ಎದುರಿಸಬೇಕು ಅಂತಂದರೆ ಇವರು ಏನಾದ್ರು ತಿನ್ಕೊಂಡೇ ಬರಬೇಕು ನೆಟ್ಟಿಗೆ. ಸುಮ್ಮನೆ ಏನಕ್ಕೆ ಐರ್ಲ್ಯಾಂಡ್ ಅವರು ಅಂಡರ್ ಎಸ್ಟಿಮೇಟ್ ಮಾಡೋದು? ಐರ್ಲ್ಯಾಂಡ್ ಅವರು ಕಾಂಪಿಟೇಷನ್ ಟಫ್ ಫೈಟ್ ಕೊಡ್ತಾರೆ ಅಂತ ನೆನ್ಕೊಳ್ಳೋಣ. ಐರ್ಲ್ಯಾಂಡ್ ಅವರು ಕೂಡ ಒಂದು ಟಫ್ ಕಾಂಪಿಟೇಟಿವ್ ಸೈಡ್ ಅಂತ ನೆನ್ಕೊಳ್ಳೋಣ ಈ ಸಲ. ನೋಡೋಣ ಅದು ಏನು ಮಾಡ್ತಾರೆ ಐರ್ಲ್ಯಾಂಡ್ ಅವರು ಅಂತ. ಮೊದಲನೇ ಮ್ಯಾಚ್ ಏನಾದ್ರು ಆಫ್ ಕೀಪ್ ಇಟ್ಬಿಡ್ತಾರ ಇಂಡಿಯಾಗೆ ಅಂತ. ಐರ್ಲ್ಯಾಂಡ್ನ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ ಗುರು. ಒಂದು ಟೈಮಲ್ಲಿ ಇಂಗ್ಲೆಂಡ್ಗೆ ಒಂಥರ ಆಫ್ ಇಟ್ಬಿಟ್ಟಿದ್ರು ಐರ್ಲ್ಯಾಂಡ್ ಅವರು. ಸೊ ನಮಗೂ ಯಾಕೆ ಇಡಬಾರ್ದು ಅನ್ನೋ ಥರ ಅನ್ಕೋಬೇಕಷ್ಟೇ ನಾವು. ನೋಡೋಣ ಏನು ಮಾಡ್ತಾರೆ ಐರ್ಲ್ಯಾಂಡ್ ಅವರು. ಏನಾದ್ರು ನಮಗೆ ಸೋಲನ್ನು ಉಣಿಸ್ತಾರ ಅಥವಾ
ನಾವು ಆಸ್ ಯೂಶುವಲ್ 7 ಮ್ಯಾಚ್ನಾಗ ಗೆದ್ದಿವಲ್ಲ ಅದೇ ರೀತಿ ಗೆದ್ಕೊಂಡು ಹೋಗ್ತೀವಿ ಅಂತ. ಆವ್ರೇಜ್ ಫಸ್ಟಿಂಗ್ ಸ್ಕೋರ್ ಏನಿಲ್ಲ, ಆಗಿರದೆ ಒಂದು ಮ್ಯಾಚ್ ಅಷ್ಟೇ ಇದರಲ್ಲಿ. ಇದು 77 ಆವ್ರೇಜ್ ಫಸ್ಟಿಂಗ್ ಸ್ಕೋರ್ ಇದೆ. ಟೋಟಲ್ ಓವರಾಲು ಆ ಮ್ಯಾಚಲ್ಲಿ ಬಂದಿದ್ದು 130+ ರನ್ಸ್ ಏನೋ ಬಂತು ಅಷ್ಟೇನೆ. ಸೊ ಏನು ಹೇಳ್ತೀರಾ ಗೊತ್ತಿಲ್ಲ ಈ ವಿಕೆಟ್ಗೆ. ನೋಡೋಣ ಏನಾಗುತ್ತೆ ಇವತ್ತು, ಯಾವ ಥರ ಬಿಹೇವ್ ಆಗುತ್ತೆ ವಿಕೆಟ್ ಜೊತೆಗೆ. ಔಟ್ಫೀಲ್ಡ್ನಾರು ರೆಡಿ ಮಾಡಿರ್ತಾರೆ ನೀಟಾಗಿ. ಔಟ್ಫೀಲ್ಡಲ್ಲೇ ರೆಡಿ ಮಾಡೋಕ್ಕಾಗಲ್ಲ, ನೆಟ್ಟಿಗೆ ಪಿಚ್ ರೆಡಿ ಮಾಡಿದ್ರೆ ಸಾಕು. ಔಟ್ಫೀಲ್ಡು ಜಾಸ್ತಿ ಸ್ಯಾಂಡ್ ಬೇಸ್ಡ್ ಇರೋದ್ರಿಂದ ಜಾಸ್ತಿ ಕ್ವಿಕ್ಕಾಗಂತೂ ಇರೋದಿಲ್ಲ. ತಳ್ಳಿ ಎಳ್ದು ಹೊಡಿಬೇಕು, ಎಳ್ದು ಹೊಡೆದ್ರೆ ಹೋಗೋದಿಲ್ಲ 4ಗೆ ಅದು ಬಾಲು. ಏರಿಯಲ್ ರೂಟ್ನ ತಗೊಂಡು ಹೊಡಿಬೇಕು. ನೋಡೋಣ ಅದೇನು ಮಾಡ್ತಾರೆ ಅಂತ. ನಿಮಗೇನು ಅನ್ನಿಸ್ತಾ ಇದೆ ಇವತ್ತು? ಯಾರು ಗೇಮ್ ಚೇಂಜರ್ಸ್ ಏನೂ ಇಲ್ಲ ಇಲ್ಲಿ. ಯಾರು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ, ಯಾರು ಚೆನ್ನಾಗಿ ವಿಕೆಟ್ ಎತ್ತಾರೆ ಅಷ್ಟೇ. ಗೇಮ್ ಚೇಂಜರ್ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರೋದು ಪಾಕಿಸ್ತಾನದ ಮೇಲೆ. ಸೊ ಇಲ್ಲಿ ನನ್ನ ಪ್ರಕಾರ 1 ಸೈಡ್ ಮ್ಯಾಚ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಕಾದು ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.